ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಏನು ಚಂದ್ರಶೇಖರ ಸ್ವಾಮೀಜಿ ಆಗ್ರಹ ವ್ಯಕ್ತಪಡಿಸಿದ್ರು. ಈ ವಿಚಾರವಾಗಿ ಟಿ ವಿ ಸದಾನಂದ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಸಮುದಾಯಕ್ಕೆ ಸೇರಿದವರು ಚಂದ್ರಶೇಖರ ಸ್ವಾಮೀಜಿ, ಅವರು ಅವರ ಸಮುದಾಯವನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನ್ ತಪ್ಪಿದೆ ಅನ್ನೋ ಅರ್ಥದಲ್ಲಿ ಟಿ ವಿ ಸದಾನಂದ ಗೌಡ ಮಾತನಾಡಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅಂತ ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದನ್ನ ಡಿವಿಎಸ್ ಒಂದು ಅರ್ಥದಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಡಿವಿಎಸ್ ಕೂಡ ಚಂದ್ರಶೇಖರ ಸ್ವಾಮೀಜಿ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ದಾರಿಯಲ್ಲಿದ್ದೀನಿ. ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನಾನು ಅನ್ಯಾಯ ಮಾಡಲ್ಲ. ನಾನು ಮತ್ತೊಂದು ಜಗದೀಶ್ ಶೆಟ್ಟರ್ ಆಗಲಿಕ್ಕೆ ತಯಾರಿಲ್ಲ ಅಂತ ಹೇಳಿದೆ. ಇದೇ ಮಾತನ್ನು ಹೇಳಿದೆ. ಇದನ್ನು ನಾನು ಇವತ್ತು ಎಲ್ಲ ಚುನಾವಣೆ ಮುಗಿದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಮನಸ್ಸಿನ ನೋವಿಂದ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಈಶ್ವರಪ್ಪರವರು ಮೊನ್ನೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ಜನರ ಆಸೆ ಇರುವಂಥ ಸಂದರ್ಭದಲ್ಲಿ ಅವರು ಸ್ಪರ್ಧೆ ಮಾಡಿರುವಂಥ ಸರಿಯಲ್ಲ. ನಾನು ಅವರಲ್ಲಿಗೆ ಹೋಗಿದ್ದೀನಿ, ದಯವಿಟ್ಟು ಮಾಡಬೇಡಿ, ನಾವೆಲ್ಲ ಸೇರಿಕೊಂಡು ಮತ್ತೊಂದು ಶುದ್ಧೀಕರಣದ ಪ್ರಯತ್ನ ಮಾಡೋಣ ಅಂತ. ಇವತ್ತು ಕೂಡ ನಾನು ಶುದ್ಧೀಕರಣದ ದಾರಿಯಲ್ಲಿದ್ದೀನಿ. ಆದರೆ ಗುಂಪುಗಾರಿಕೆ ಕಟ್ಟಿಕೊಂಡಲ್ಲ, 10 ಜನರೊಟ್ಟಿಗೆ ಎಲ್ಲ ಕೇಳಿದರು. ಸರ್ ಮೊನ್ನೆ ಯಾರಿಗೆಲ್ಲ MP ಸೀಟ್ ಕೊಡಲಿಲ್ವೋ ಅವರನ್ನೆಲ್ಲ ಕರೆಸ್ಕೊಂಡು ಸೇರಿಸ್ಕೊಳ್ಳಿ ಸರ್, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿ. ನನ್ನ ಜೀವನದಲ್ಲಿ ಪಕ್ಷ ವಿರೋಧಿಯಾಗಿ ನಾನು ಕೆಲಸ ಮಾಡಲ್ಲ. ಎರಡನೇದಾಗಿ ಪಕ್ಷವನ್ನು ಯಾವುದೇ ಸರಿದಾರಿಗೆ ತರುವಂಥ ಸಂದರ್ಭದಲ್ಲಿ ಗುಂಪುಗಾರಿಕೆಯ ಆಧಾರದಲ್ಲಿ ಶಕ್ತಿ ಪ್ರದರ್ಶನ ಮಾಡಲ್ಲ. ಸದಾನಂದ ಗೌಡರಿಗೆ ತಾಕತ್ತಿದ್ದರೆ ಸದಾನಂದ ಗೌಡರು ಮಾಡ್ತಾರೆ, ಇಲ್ಲ ಇದ್ದರೆ ಸುಮ್ಮನೆ ಇರ್ತಾರೆ. ಈಗಲೂ ಆರಾಮದಲ್ಲಿದ್ದೀನಿ. ಈಗಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮದವರು ಏನಾದ್ರು ಬಂದರು ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಪ್ರೀತಿ ನನ್ನ ಮೇಲೆ ಇರುವಂಥದ್ದು ನನಗೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಸದಾನಂದ ಗೌಡರ ಮಾತುಗಳು ಬಹಳ 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 ಮಾರ್ಮಿಕವಾಗಿದ್ದಾವೆ. ಅವರ ಪಕ್ಷದ ಕುರಿತಾಗಿ ಅವರು ಆಡಿರ್ತಕ್ಕಂಥ ಮಾತುಗಳು, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ, ನಾಯಕತ್ವ ಸ್ಥಾನ ಕೇಡರ್ ಬೇಸ್ಡ್ ಪಾರ್ಟಿ, ಲೀಡರ್ ಬೇಸ್ಡ್ ಆಗಿದೆ ಅಂತ ಸದಾನಂದ ಗೌಡರು ಹೇಳ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಭಿನ್ನಮತ ಬಿಜೆಪಿಯಲ್ಲೂ ಬುಗ್ಗೆಲೆ ಹೇಳ್ತಿದ್ಯಾ ಸುರೇಶ್? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಸದ್ಯ ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಈಗ ಹಿರಿಯ ನಾಯಕರು ಹೇಳ್ತಕ್ಕಂತಹ ಮಾತುಗಳು ಅದಕ್ಕೆ ಹಿಂಕೊಡ್ತಾ ಇರ್ತಕ್ಕಂಥದ್ದು, ಆ ಒಂದು ಹೇಳಿಕೆಗಳಿಗೆ ಬೂಸ್ಟನ್ನು ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಸದಾನಂದ ಗೌಡರು ಕೂಡ ಇದೇ ವಿಚಾರವಾಗಿಯೇ ಹೇಳಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಲೋಕಸಭೆ ಚುನಾವಣೆಯ ನಂತರ ಪಕ್ಷದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿವೆ ಅವುಗಳನ್ನು ಸರಿಪಡಿಸಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರಿಗೂ ಕೂಡ ಸದಾನಂದ ಗೌಡರು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಈ ಪತ್ರದಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥದ್ದು. ಒಂದು, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಅವರನ್ನ ಪಕ್ಷದಿಂದ ಅಂದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ BY ವಿಜೇಂದ್ರ ಅವರು ಏನು ರಾಜ್ಯಾಧ್ಯಕ್ಷರಾಗಿ ಅವರ ಒಂದು ಕಾರ್ಯವೈಖರಿ ಏನಿದೆ ಅದರ ಬಗ್ಗೆಯೂ ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರಿಗೆ ತಮ್ಮ ಪತ್ರದಲ್ಲಿ ಸುದೀರ್ಘವಾದಂತಹ 4 ಪುಟಗಳ ಪತ್ರದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೇಳಿರ್ತಕ್ಕಂಥದ್ದು. ಅದರಲ್ಲಿ BY ವಿಜೇಂದ್ರ ಅವರು ಹಿರಿಯ ನಾಯಕರು ಇರ್ಬೋದು, ಹಾಗೆಯೇ ಪಕ್ಷದಲ್ಲಿ ಕಾರ್ಯಕರ್ತರನ್ನಿರ್ಬೋದು, ತಳಮಟ್ಟದಿಂದ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಇವತ್ತು ಅವರ ಮಾತಿನ ದಾಟಿನಲ್ಲಿ ಇವತ್ತು ಕಂಡು ಬಂದಿರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಪರೋಕ್ಷವಾಗಿಯೂ ಕೂಡ ಒಂದಷ್ಟು ಅಂಶಗಳನ್ನು ಕೂಡ ಸದಾನಂದ ಗೌಡರು ಇವತ್ತು ಇದಕ್ಕೆ ಪೂರಕವಾಗಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ 5-6 ದಿನಗಳ ಹಿಂದೆ ಅಷ್ಟೇ BY ವಿಜೇಂದ್ರ ಅವರು ಖುದ್ದು ಸದಾನಂದ ಗೌಡರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಸದಾನಂದ ಗೌಡರನ್ನು ಭೇಟಿಯಾಗಿ ಸುಮಾರು 45 ನಿಮಿಷಗಳಿಗೂ ಕಾಲ ಹೆಚ್ಚಿನ ಒಂದು ಮಾತುಕತೆಯನ್ನು ಆಡಿರ್ತಕ್ಕಂಥ. ಈ ಮಾತುಕತೆಯ ವೇಳೆ ಕೂಡ ಸಾಕಷ್ಟು ಪಕ್ಷದಲ್ಲಿನ ವ್ಯತ್ಯಾಸಗಳ ಬಗ್ಗೆ ಸದಾನಂದ ಗೌಡರು BY ವಿಜೇಂದ್ರ ಅವರಿಗೆ ಒಂದಷ್ಟು ಸಲಹೆಗಳು ಮತ್ತು ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಲಹೆ ಸೂಚನೆಗಳಲ್ಲಿ ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಯಾರೆಲ್ಲ ಮಾಡಿದ್ದಾರೆ, ಅದರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಒಳಹಿಟ್ಟನ್ನು ಯಾರೆಲ್ಲ ಕೊಟ್ಟಿದ್ದಾರೆ, ಇವರೆಲ್ಲರ ವಿರುದ್ಧವೂ ಕೂಡ ಕ್ರಮ ಅಗತ್ಯ. ಕ್ರಮ ಇಲ್ಲದೆ ಹೋದರೆ ಖಂಡಿತ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.